ನಮಸ್ಕಾರ. ನಾವು ಈಗ ಒಂದು ದೊಡ್ಡ ಬೌದ್ಧಿಕ ಕ್ರಾಂತಿಯ ಮಧ್ಯದಲ್ಲಿದ್ದೇವೆ. ಅಂದ್ರೆ ಶತಮಾನಗಳಿಂದ ಬುದ್ಧಿವಂತಿಕೆ ಅಂದ್ರೆ ಏನು ಅಂತ ನಾವು ಅನ್ಕೊಂಡಿದ್ದೇವೋ ಆ ಇಡೀ ವ್ಯಾಖ್ಯಾನವೇ ನಮ್ಮ ಕಣ್ಮುಂದೆ ಬದಲಾಗ್ತಿದೆ. ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಇಷ್ಟೆಲ್ಲ ಬೆಳೆದಿರುವಾಗ ಮನುಷ್ಯರಾದ ನಮ್ಮ ಬುದ್ಧಿಮತ್ತಿಕೆಯ ನಿಜವಾದ ಮೌಲ್ಯವಾದರೂ ಏನು ಅಂತ ಕೇಳಿಕೊಳ್ಳುವ ಸಮಯ ಬಂದಿದೆ. ಬನ್ನಿ, ಈ ಕುತೂಹಲಕಾರಿ ಪಯಣವನ್ನು ಒಟ್ಟಿಗೆ ಶುರು ಮಾಡೋಣ. ಸರಿ, ಹಾಗಾದ್ರೆ ಈ ವಿಷಯವನ್ನ ಒಂದು ಚುಚ್ಚುವಂತ ಪ್ರಶ್ನೆಯಿಂದ ಶುರು ಮಾಡೋಣ. ನಾನೇ ಸರಿ ಅಂತ ಅನ್ಸೋದು ಎಲ್ಲರಿಗೂ ಇಷ್ಟ ಅಲ್ವಾ? ನಮ್ಮ ಅಭಿಪ್ರಾಯ, ನಮ್ಮ ನಂಬಿಕೆ ಅದೇ ಸರಿ ಅಂತ ನಮಗೆ ಅನ್ಸ್ಬೇಕು. ಆದ್ರೆ ಒಂದು ವೇಳೆ ಆ ನಾನೇ ಸರಿ ಅನ್ನೋ ನಿಶ್ಚಿತತೆಯೇ ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದ್ರೆ? ಈ ಒಂದು ಪ್ರಶ್ನೆಯಲ್ಲೇ ನಮ್ಮ ಇವತ್ತಿನ ಇಡೀ ಚರ್ಚೆಯ ಸಾರಾಂಶ ಅಡಗಿದೆ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಮೂಲ ಸಂಘರ್ಷವೇ ಇದು. ಒಂದು ಕಡೆ ಹಳೇ ಕಾಲದ ಬುದ್ಧಿವಂತಿಕೆ ಇದೆ, ಅಂದ್ರೆ ಜ್ಞಾನವನ್ನ ಒಂದು ಬ್ಯಾಂಕ್ ಅಕೌಂಟ್ ತರ ತುಂಬಿಕೊಳ್ತಾ ಹೋಗೋದು. ಇನ್ನೊಂದ್ ಕಡೆ ಹೊಸ ಕಾಲದ ಬುದ್ಧಿವಂತಿಕೆ ಇದೆ, ಅಂದ್ರೆ ಬದಲಾಗೋ ಜಗತ್ತಿಗೆ ತಕ್ಕಂತೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋ ಕುತೂಹಲ. ಇವೆರಡರ ನಡುವಿನ ವ್ಯತ್ಯಾಸ ಇದೆಯಲ್ಲ, ಅದು ಅಜಗಜಾಂತರ. ಒಂದು ಕಾಲ ಇತ್ತು, ನೆನ್ಪಿದ್ಯಾ? ಆಗ ನಮ್ಮ ಮೆದುಳು ಅಂದ್ರೆ ಅದೊಂದು ಹ್ಯೂಮನ್ ಹಾರ್ಡ್ ಡ್ರೈವ್ ಇದ್ದ ಹಾಗೆ. ಯಾರು ಹೆಚ್ಚು ವಿಷಯಗಳನ್ನ, ಮಾಹಿತಿಗಳನ್ನ ನೆನಪಲ್ಲಿಟ್ಕೊಂಡಿರ್ತಾರೋ ಅವರೇ ದೊಡ್ಡ ಜ್ಞಾನಿಗಳು. ಎಷ್ಟು ಸಂಗ್ರಹಿಸ್ತೇವೆ ಮತ್ತು ಎಷ್ಟು ಬೇಗ ಅದನ್ನ ವಾಪಸ್ ನೆನಪಿಸ್ಕೊಳ್ತೇವೆ ಅನ್ನೋದೇ ಬುದ್ಧಿವಂತಿಕೆಯ ಅಳತೆಗೋಲಾಗಿತ್ತು. ಆದ್ರೆ ಇವತ್ತು ಆ ಆಟನೇ ಪೂರ್ತಿ ಚೇಂಜ್ ಆಗಿದೆ. ಸತ್ಯಾಂಶಗಳನ್ನ ಹುಡುಕೋದು, ದೊಡ್ಡ ದೊಡ್ಡ ಲೇಖನಗಳ ಸಾರಾಂಶ ಮಾಡೋದು, ಅಥವಾ ಲಕ್ಷಾಂತರ ಡೇಟಾದಲ್ಲಿರೋ ಪ್ಯಾಟರ್ನ್ಗಳನ್ನು ಗುರುತಿಸೋದು, ಇದೆಲ್ಲವನ್ನೂ ಈಗ ಯಂತ್ರಗಳು ಅಂದ್ರೆ ಎಐ ನಮಗಿಂತ 1000 ಪಟ್ಟು ವೇಗವಾಗಿ, ನಿಖರವಾಗಿ ಮಾಡ್ತವೆ. ಹಾಗಾದ್ರೆ ನಮ್ಮ ಹಳೆಯ ಹ್ಯೂಮನ್ ಹಾರ್ಡ್ ಡ್ರೈವ್ ಮಾಡೆಲ್ಗೆ ಈಗ ಬೆಲೆ ಎಲ್ಲಿದೆ ಅಲ್ವಾ? ಹಾಗಾದ್ರೆ ಸಮಸ್ಯೆಯ ಮೂಲ ಎಲ್ಲಿದೆ? ಅದು ಇಲ್ಲೇ ಇದೆ, ನಿಶ್ಚಿತತೆಯ ಬಲೆಯಲ್ಲಿ. ಅಂದ್ರೆ ನನ್ಗೆಲ್ಲ ಗೊತ್ತಿದೆ, ನಾನೇ ಸರಿ ಅನ್ನೋ ಮನೋಭಾವ ಇದೆಯಲ್ಲ, ಅದೇ ಒಂದು ಬಲೆ. ಈ ಬಲೆ ನಮ್ಮ ಬೌದ್ಧಿಕ ಬೆಳವಣಿಗೆಯನ್ನ ಹೇಗೆ ಒಂದು ಪಂಜರದಲ್ಲಿ ಕೂಡಿ ಹಾಕುತ್ತೆ ಅಂತ ಈಗ ನೋಡೋಣ. ಯಾಕಪ್ಪ ನಾವೆಲ್ಲ ಈ ಬಲೆಗೆ ಇಷ್ಟು ಸುಲಭವಾಗಿ ಬೀಳ್ತೀವಿ? ಯಾಕಂದ್ರೆ ನಿಶ್ಚಿತತೆ ಅನ್ನೋದು ಆರಾಮ ಕೊಡುತ್ತೆ, ಒಂದು ಸೇಫ್ಟಿ ಫೀಲಿಂಗ್ ಕೊಡುತ್ತೆ. ಸಮಾಜದಲ್ಲಿ ನಮ್ಮನ್ನ ಬುದ್ಧಿವಂತರು, ಸಮರ್ಥರು ಅಂತಾನೂ ತೋರಿಸುತ್ತೆ. ಈ ಸುರಕ್ಷಿತ ಭಾವನೆಗೋಸ್ಕರನೇ ನಾವು ಹೊಸ ಆಲೋಚನೆಗಳನ್ನ, ಬದಲಾವಣೆಗಳನ್ನ ತಿರಸ್ಕರಿಸ್ಬಿಡ್ತೇವೆ. ಆದ್ರೆ ಈ ಆರಾಮಕ್ಕೆ ನಾವು ತರಬೇಕಾದ ಬೆಲೆ ಇದೆಯಲ್ಲ, ಅದು ತುಂಬಾ ದೊಡ್ಡು. ಅದು ನಮ್ಮನ್ನ ಕಾಗ್ನಿಟಿವ್ ಇನರ್ಷ್ಯಾ ಅಥವಾ ಬೌದ್ಧಿಕ ಜಡತ್ವಕ್ಕೆ ತಳ್ಳಿಬಿಡುತ್ತೆ. ಅಂದ್ರೆ ನಮ್ಮ ಆಲೋಚನೆಗಳು ಅಲ್ಲೇ ನಿಂತ ನೀರಾಗ್ಬಿಡ್ತವೆ. ಹೊಸತನ್ನ ಕಲಿಯದೆ ಹಳೆಯ ನಂಬಿಕೆಗಳು ಪಳಿಯುಳಿಕೆಯಂತೆ ಗಟ್ಟಿಯಾಗ್ಬಿಡ್ತವೆ. ಈ ಒಂದು ವಾಕ್ಯ ಕೇಳಿ, ನಿಶ್ಚಿತತೆಯೇ ಬೌದ್ಧಿಕ ಅವನತಿ, ಎಷ್ಟು ಶಕ್ತಿಶಾಲಿಯಾಗಿದೆ ಅಲ್ವಾ? ಇದರ ಅರ್ಥ, ಯಾವಾಗ ನನಗೆಲ್ಲ ಗೊತ್ತು ಅನ್ನೋ ಭಾವನೆ ನಮ್ಮೊಳಗೆ ಬರುತ್ತೋ ಆ ಕ್ಷಣದಲ್ಲೇ ನಮ್ಮ ಬೌದ್ಧಿಕ ವಿಕಾಸ ನಿಂತೋಗುತ್ತೆ ಮತ್ತು ಅವನತಿ ಶುರುವಾಗುತ್ತೆ. ನಮ್ಮ ಮನಸ್ಸನ್ನ ಒಂದು ಸಿಸ್ಟಮ್ ಅಂತ ಇಟ್ಕೊಳ್ಳೋಣ. 2 ಥರದ ಸಿಸ್ಟಮ್. ಒಂದು ಮುಚ್ಚಿದ ವ್ಯವಸ್ಥೆ. ಇದು ಹೊರಗಿನಿಂದ ಹೊಸ ಮಾಹಿತಿ, ಹೊಸ ಗಾಳಿಯನ್ನ ಒಳಗೆ ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಅದು ಒಳಗೊಳಗೆ ಹಾಳಾಗಿ ಹೋಗುತ್ತೆ. ಇನ್ನೊಂದು ತೆರೆದ ವ್ಯವಸ್ಥೆ. ಇದು ಹೊರಗಿನ ಪ್ರಪಂಚದ ಜೊತೆ ನಿರಂತರವಾಗಿ ಮಾಹಿತಿ ವಿನಿಮಯ ಮಾಡ್ಕೊಳ್ತಾ ವಿಕಸನಗೊಳ್ತಾ ಹೋಗುತ್ತೆ. ನಿಶ್ಚಿತತೆ ನಮ್ಮ ಮನಸ್ಸಿನ ಬಾಗಿಲನ್ನ ಲಾಕ್ ಮಾಡಿದ್ರೆ, ಕುತೂಹಲ ಅದಕ್ಕೆ ಕೀ ಆಗುತ್ತೆ. ಸರಿ, ಈ ಬಲೆಯಿಂದ ಹೊರಗೆ ಬರೋದು ಹೇಗೆ? ಇಲ್ಲಿದೆ ನೋಡಿ ಪರಿಹಾರ. ಈಗ ನಾವು ಬುದ್ಧಿವಂತಿಕೆಯ ಹೊಸ ವ್ಯಾಖ್ಯಾನವನ್ನು ನೋಡೋಣ. ಬುದ್ಧಿವಂತಿಕೆ ಅಂದ್ರೆ ಜ್ಞಾನದ ಸಂಗ್ರಹವಲ್ಲ, ಬದಲಿಗೆ ನಮ್ಮ ಮಾನಸಿಕ ಮಾದರಿಗಳನ್ನ, ಅಂದ್ರೆ ನಮ್ಮ ನಂಬಿಕೆಗಳನ್ನ ನಿರಂತರವಾಗಿ ಅಪ್ಡೇಟ್ ಮಾಡಿಕೊಳ್ಳುವ ಕಲೆ. ಹಾಗಾದ್ರೆ ಇವತ್ತಿನ ಜಗತ್ತಿಗೆ ಬುದ್ಧಿವಂತಿಕೆಯ ಹೊಸ ವ್ಯಾಖ್ಯಾನ ಏನು ಗೊತ್ತಾ? ಇದುವೇ ಅದು. ಅಂದ್ರೆ ಇನ್ನು ಮುಂದೆ ನಿಮ್ಹತ್ರ ಎಷ್ಟು ಜ್ಞಾನ ಇದೆ ಅನ್ನೋದು ಮುಖ್ಯ ಅಲ್ಲ. ಬದಲಾಗಿ ನಿಮ್ಮ ನಂಬಿಕೆಗೆ ವಿರುದ್ಧವಾದ ಒಂದು ವಿಷಯ ಸಿಕ್ಕಾಗ ಅದನ್ನ ಎಷ್ಟು ಬೇಗ ಒಪ್ಕೊಂಡು ನಿಮ್ಮನ್ನ ನೀವು ತಿದ್ದುಕೊಳ್ತೀರಿ ಅನ್ನೋ ವೇಗ ಇದೆಯಲ್ಲ, ಅದೇ ಅಸಲಿ ಬುದ್ಧಿವಂತಿಕೆ. ಸರಿ, ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಏನಾದರೂ ದಾರಿ ಇದ್ಯಾ? ಖಂಡಿತ ಇದೆ. 4 ಸರಳ ಹಂತಗಳು. 1. ನಮ್ಮ ನಂಬಿಕೆಗೆ ಸವಾಲೆಸೆಯುವ ಒಂದು ವಿಷಯವನ್ನ ಗಮನಿಸೋದು. 2. ನಾನೇ ಸರಿ ಅನ್ನೋ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಹೊಸ ಮಾಹಿತಿಯನ್ನ ತೆರೆದ ಮನಸ್ಸಿನಿಂದ ಕೇಳಿಸ್ಕೊಳ್ಳೋದು. 3. ನಮ್ಮ ಹಳೆಯ ಆಲೋಚನಾ ಕ್ರಮವನ್ನ ಅಪ್ಡೇಟ್ ಮಾಡೋದು. ಮತ್ತು ಕೊನೆಯದಾಗಿ 4. ಆ ಹೊಸ ತಿಳುವಳಿಕೆಯನ್ನ ನಮ್ಮ ಕೆಲಸದಲ್ಲಿ, ನಮ್ಮ ನಡವಳಿಕೆಯಲ್ಲಿ ಜಾರಿಗೆ ತರೋದು. ಈ ಇಡೀ ಪ್ರಕ್ರಿಯೆಯನ್ನ ಬೌದ್ಧಿಕ ಚಯಾಪಚಯ ಅಥವಾ ಕಾಗ್ನಿಟಿವ್ ಮೆಟಬಾಲಿಸಮ್ ಅಂತ ಕರಿಬಹುದು. ಇದು ಹೇಗೆ ಅಂದ್ರೆ, ನಮ್ಮ ದೇಹಕ್ಕೆ ಆಹಾರ ಹೇಗೆ ಶಕ್ತಿಯಾಗುತ್ತೋ ಹಾಗೆ ಒಂದು ಆರೋಗ್ಯವಂತ ಮನಸ್ಸಿಗೆ ವಿರೋಧಾಭಾಸಗಳು, ಸವಾಲುಗಳು ಇಂಧನ ಇದ್ದಾಗೆ. ಅದು ಅವುಗಳನ್ನ ಜೀರ್ಣಿಸ್ಕೊಂಡು ಇನ್ನಷ್ಟು ಬಲಶಾಲಿಯಾಗುತ್ತೆ. ಇದೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದ್ರೆ ಇದಕ್ಕೇನಾದ್ರೂ ಪುರಾವೆ ಇದೆಯಾ? ಖಂಡಿತ ಇದೆ.
ಅದರ ಹೆಸರು ಆರಂಭಿಕರ ಮನಸ್ಸಿನ ಸೂಪರ್ಪವರ್. ಬನ್ನಿ ಇದ್ರ ಬಗ್ಗೆ ತಿಳಿಯೋಣ. ಜಪಾನಿನ ಝೆನ್ ತತ್ವದಲ್ಲಿ ಶೋಷಿನ್ ಅಂತ ಒಂದು ಅದ್ಭುತವಾದ ಪದ ಇದೆ. ಅಂದ್ರೆ ಆರಂಭಿಕರ ಮನಸ್ಸು. ಇದು ಅಜ್ಞಾನ ಅಲ್ಲ, ಬದಲಿಗೆ ಯಾವುದೇ ಪೂರ್ವಾಗ್ರಹಗಳಿಲ್ಲದ, ಕುತೂಹಲದಿಂದ ತುಂಬಿರೋ, ಎಲ್ಲಾ ಸಾಧ್ಯತೆಗಳಿಗೂ ತೆರೆದುಕೊಂಡಿರೋ ಒಂದು ಮುಕ್ತ ಮನಸ್ಥಿತಿ. ನೋಡಿ, ಪರಿಣಿತರ ಮನಸ್ಸಲ್ಲಿ ಕೆಲವೇ ಉತ್ತರಗಳಿದ್ರೆ, ಆರಂಭಿಕರ ಮನಸ್ಸಲ್ಲಿ ಸಾವಿರಾರು ಸಾಧ್ಯತೆಗಳು ಕಾಣಿಸ್ತವೆ. ಇವೆರಡರ ನಡುವಿನ ವ್ಯತ್ಯಾಸ ತುಂಬಾ ಮುಖ್ಯ. ಪರಿಣಿತರ ಮನಸ್ಸು ತನಗೆ ಗೊತ್ತಿಯೋ ದಾರಿಯಲ್ಲೇ ಹೋಗತ್ತೆ, ಹೊಸದನ್ನ ತಕ್ಷಣ ತಿರಸ್ಕರಿಸುತ್ತೆ. ಆದ್ರೆ ಆರಂಭಿಕರ ಮನಸ್ಸುದಿಯಲ್ಲ, ಅದು ತೀರ್ಪು ಕೊಡೋ ಬದಲು ಎಲ್ಲವನ್ನೂ ವಿಶಾಲ ದೃಷ್ಟಿಯಿಂದ ನೋಡಲು ಪ್ರಯತ್ನಿಸುತ್ತೆ. ಎಲ್ಲಾ ಮಹಾನ್ ಆವಿಷ್ಕಾರಗಳು ಹುಟ್ಟೋದು ಇಲ್ಲೇ. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿ. ಲಿಯೋನಾರ್ಡೋ ಡಾವಿನ್ಸಿ, ರಿಚರ್ಡ್ ಫೈನ್ಮನ್, ಸ್ಟೀವ್ ಜಾಬ್ಸ್ ಇವರೆಲ್ಲರ ಯಶಸ್ಸಿನ ಸೀಕ್ರೆಟ್ ಏನು ಗೊತ್ತಾ? ಇದೇ ಶೋಷಿನ್ ಮನಸ್ಥಿತಿ. ಡಾವಿನ್ಸಿ ಕಲೆಯಿಂದ ವಿಜ್ಞಾನದವರೆಗೆ ಎಲ್ಲದರಲ್ಲೂ ಕುತೂಹಲಿಯಾಗಿದ್ರು. ಫೈನ್ಮನ್ ಭೌತಶಾಸ್ತ್ರವನ್ನ ಮಗುವಿನಂತೆ ನೋಡ್ತಿದ್ರು. ಜಾಬ್ಸ್ ಕಲೆ ಮತ್ತು ತಂತ್ರಜ್ಞಾನವನ್ನ ಬೆಸೆದು ಕ್ರಾಂತಿ ಮಾಡಿದ್ರು. ಇವರನ್ನೆಲ್ಲ ಒಂದು ಮಾಡಿದ್ದು ಇದೇ ಅಂತ್ಯವಿಲ್ಲದ ಕುತೂಹಲ. ಹಾಗಾದ್ರೆ ಈ ಸೂಪರ್ ಪವರ್ ಅನ್ನ ನಮ್ಮದಾಗಿಸ್ಕೊಳ್ಳೋದು ಹೇಗೆ? ಬನ್ನಿ, ಇದಕ್ಕಾಗಿ ಕೆಲವು ಪ್ರಾಕ್ಟಿಕಲ್ ಅಂದ್ರೆ ಪ್ರಾಯೋಗಿಕ ವ್ಯಾಯಾಮಗಳನ್ನ ನೋಡೋಣ. ಈ ಕೌಶಲ್ಯವನ್ನ ನಮ್ಮ ದೈನಂದಿನ ಅಭ್ಯಾಸವನ್ನಾಗಿ ಮಾಡ್ಕೊಳ್ಳೋಣ. ಮೊದಲನೇ ವ್ಯಾಯಾಮ ಅಸಂಪ್ಷನ್ ಆಡಿಟ್. ಅಂದ್ರೆ ನಮ್ಮ ನಂಬಿಕೆಗಳನ್ನ ನಾವೇ ಪ್ರಶ್ನಿಸೋದು. ಒಂದು ಪೇಪರ್ ತಗೊಂಡು ನಾವು ಬಹಳ ಗಟ್ಟಿಯಾಗಿ ನಂಬಿರೋ ಒಂದು ವಿಷಯವನ್ನ ಬರೆಯಿರಿ. ಆಮೇಲೆ ಯೋಚನೆ, ಯಾವ ಸಾಕ್ಷಿ ಸಿಕ್ಕರೆ ಈ ನಂಬಿಕೆಯನ್ನ ನಾನು ಬದಲಾಯಿಸ್ಕೊಳ್ತೇನೆ ಅಂತ ಪ್ರಾಮಾಣಿಕವಾಗಿ ಕೇಳಿಕೊಳ್ಳಿ. ಕೊನೆಗೆ ಈ ನಂಬಿಕೆಯನ್ನ ಒಪ್ಪದ ಬುದ್ಧಿವಂತರು ಯಾರು ಮತ್ತು ಅವರ ವಾದವೇನು ಅಂತ ತಿಳ್ಕೊಳ್ಳಲು ಪ್ರಯತ್ನಿಸಿ. ಎರಡನೇ ವ್ಯಾಯಾಮ, ಇದು ಸ್ವಲ್ಪ ಕಷ್ಟ. ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾದ ಮಾತುಗಳನ್ನ ಉದ್ದೇಶಪೂರ್ವಕವಾಗಿ ಕೇಳಿಸ್ಕೊಳ್ಳೋದು. ಅವರಿಗೆ ಉತ್ತರ ಕೊಡೋಕಲ್ಲ, ಬರೀ ಅರ್ಥ ಮಾಡ್ಕೊಳ್ಳೋಕೆ. ನೆನ್ಪಿಡಿ, ನಮ್ಮ ನಂಬಿಕೆ ಬದಲಾದ್ರೆ ಅದು ಸೋಲಲ್ಲ, ಅದು ನಮ್ಮ ಅಪ್ಗ್ರೇಡ್, ನಮ್ಮ ತಿಳುವಳಿಕೆಯನ್ನ ಇನ್ನಷ್ಟು ಸರಿಪಡಿಸ್ಕೊಳ್ಳೋ ಪ್ರಕ್ರಿಯೆ ಅಷ್ಟೇ. ಮೂರನೇ ಮತ್ತು ಕೊನೆಯ ವ್ಯಾಯಾಮ, ಇದು ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸುತ್ತೆ. ಸುಮ್ನೆ ಉತ್ತರ ಏನು ಅಂತ ಹುಡುಕೋದು ಬಿಟ್ಟು, ನಾವು ಕೇಳ್ತಿರೋ ಪ್ರಶ್ನೆ ಸರಿ ಇದೆಯಾ ಅಂತ ಯೋಚಿಸೋದು. ನಾವು ನಿಜವಾಗಿ ಯಾವ ಸಮಸ್ಯೆಯನ್ನ ಬಗೆಹರಿಸೋಕ್ ಹೊರಟಿದ್ದೇವೆ ಅಂತ ಮೂಲಕ್ಕೆ ಹೋಗಿ ಪ್ರಶ್ನಿಸೋದು. ಇಂತಹ ಪ್ರಶ್ನೆಗಳು ಹೊಸ ಸಾಧ್ಯತೆಗಳ ಬಾಗಿಲು ತೆರೆಯುತ್ತವೆ. ಕೊನೆಯದಾಗಿ ಈ ಒಂದು ಮಾತನ್ನ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಭವಿಷ್ಯವನ್ನ ಮುನ್ನಡೆಸೋದು ಅತಿ ಹೆಚ್ಚು ತಿಳಿದವರಲ್ಲ, ಬದಲಿಗೆ ಯಾರು ತಮ್ಮನ್ನ ಅತಿ ವೇಗವಾಗಿ ಅಪ್ಡೇಟ್ ಮಾಡಿಕೊಳ್ತಾರೋ, ಯಾರು ಕಲಿಯಲು ಮತ್ತು ಮರು ಕಲಿಯಲು ಸಿದ್ಧರಿರ್ತಾರೋ ಅವರು. ಹಾಗಾದ್ರೆ ಈ ಎಲ್ಲಾ ಚರ್ಚೆ ನಂತರ ನಮ್ಮ ಮುಂದೆ ಇರುವ ದೊಡ್ಡ ಪ್ರಶ್ನೆ ಇದು: ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತಿರುವ ನಂಬಿಕೆಗಳಲ್ಲಿ ನಾವು ಮೊದಲು ಸವಾಲ್ ಹಾಕಬೇಕಾಗಿರೋದು ಯಾವುದಕ್ಕೆ? ಆ ಮೊದಲ ಹೆಜ್ಜೆ ಯಾವುದು? ಯೋಚನೆ ಮಾಡಿ.